ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ನಮ್ಮ ಚಾನೆಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ ಮತ್ತು ಮಾಸ ಭವಿಷ್ಯದ 12 ರಾಶಿಗಳ ಫಲಾಫಲವನ್ನು ಹೇಳುತ್ತೇವೆ. ಏಪ್ರಿಲ್ 1, 2026 ಬುಧವಾರದ ಮೇಷ ರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಉದ್ಯೋಗ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಕ್ರಿಯಾಶೀಲ ದಿನ. ಏಪ್ರಿಲ್ ತಿಂಗಳ ಆರಂಭದಲ್ಲೇ ನಿಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಬರುವ ಸನ್ನಿವೇಶಗಳು ಎದುರಾಗಲಿವೆ. ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಇದು ಬಾಕಿ ಇರುವ ಕೆಲಸಗಳು ವೇಗವಾಗಿ ಪಡೆದುಕೊಳ್ಳುತ್ತವೆ. ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸುವವರಿಗೆ ಇಂದು ಉತ್ತಮ ಕಂಪನಿಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೂಡಿಕೆಯಲ್ಲಿ ಲಾಭ ಕಂಡು ಬರಲಿದೆ. ವಿಶೇಷವಾಗಿ ಹಾರ್ಡ್ವೇರ್, ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಸಂಬಂಧಿಸಿದ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಹಣಕಾಸಿನ ಅರಿವು ಹೆಚ್ಚಾಗಲಿದೆ. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನು ಸರಿಯಾಗಿ ಓದಿಕೊಳ್ಳಿ. ಆರ್ಥಿಕವಾಗಿ ಇಂದು ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುವ ತಿಂಗಳು. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡಲು ಇದು ಯೋಗ್ಯವಾದ ದಿನ. ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯ ಮಾಡಬೇಡಿ. ಇಂದು ಸಾಲ ನೀಡುವುದನ್ನು ಅಥವಾ ಪಡೆಯುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಹಳೆಯ ಸಾಲಗಳನ್ನು ಮರುಪಾವತಿಯಾಗುವ ಮೂಲಕ ಸ್ವಲ್ಪ ನಿರಾಳರಾಗುತ್ತೀರಿ. ಮಕ್ಕಳ ಶಿಕ್ಷಣದ ಬಗ್ಗೆ ಇದ್ದ ಆತಂಕ ನಿವಾರಣೆಯಾಗಲಿದೆ. ನಿಮ್ಮ ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸುವುದು ನಿಮ್ಮ ಆದ್ಯತೆ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಯೋಜನೆ ರೂಪಿಸುವಿರಿ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸೂಚನೆ ಇದೆ. ಪ್ರೀತಿಯ ವಿಷಯದಲ್ಲಿ ಇಂದು ಮೇಷರಾಶಿಯವರಿಗೆ ರೊಮ್ಯಾಂಟಿಕ್ ದಿನ ಎನ್ನಬಹುದು. ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ಪ್ರೇಮಿಗಳ ನಡುವೆ ಇದ್ದ ಗೊಂದಲಗಳು ಬಗೆಹರಿದು ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಹೊರಗಿನ ಆಹಾರ ಸೇವನೆಯಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ತಲೆನೋವು ಅಥವಾ ಸುಸ್ತು ಕಾಣಿಸಬಹುದು. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ. ಸಾಕಷ್ಟು ನೀರು ಕುಡಿಯುವುದನ್ನು ಮರೆಯಬೇಡಿ. ಅದೃಷ್ಟ ಬಣ್ಣ ಕೆಂಪು ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 1, 9, 18. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ಹನುಮಾನ್ ಚಾಲೀಸವನ್ನು ಪಠಿಸುವುದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು ನಿಮಗೆ ಸಂಕಷ್ಟ ದೂರವಾಗುವ ಕೆಲಸ ಜಯ ಸಿಗಲಿದೆ. ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಶುಕ್ರ ಗ್ರಹದ ಪ್ರಭಾವದಿಂದಾಗಿ ದಿನವು ಅತ್ಯಂತ ಆಕರ್ಷಣವಾಗಿ ಮತ್ತು ಪ್ರಬಲ ಫಲವನ್ನು ನೀಡಲಿದೆ. ಸ್ಥಿರತೆ ಮತ್ತು ತಾಳ್ಮೆ ಹೆಸರಾದ ನೀವು ಇಂದು ಕೆಲಸದ ಮಹತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಇದು. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗಿರುತ್ತದೆ. ಬಹುಕಾಲದಿಂದ ಬಾಕಿ ಉಳಿದಿದ್ದ ಪ್ರಾಜೆಕ್ಟ್ಗಳು ಇಂದು ಪೂರ್ಣಗೊಳ್ಳಲಿವೆ. ನೀವು ಕಲೆ, ಸಾಹಿತ್ಯ ಅಥವಾ ಡಿಸೈನಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ಹೊಸ ಆಲೋಚನೆಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಉದ್ಯೋಗದಲ್ಲಿ ವರ್ಗಾವಣೆ ಬಯಸುವವರಿಗೆ ಇಂದು ಶುಭ ಸುದ್ದಿ ಕೇಳಬಹುದು. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಿಂದ ಲಾಭ ಸಿಗಲಿದೆ. ಚಿನ್ನ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಪ್ರಸ್ತುತವಾದ ದಿನ. ಆದಾಯ ಹೆಚ್ಚಾದರೂ ಮನೆಯ ಅಲಂಕಾರಿಕ ಮತ್ತು ಐಷಾರಾಮಿ ಜೀವನಕ್ಕಾಗಿ ಹಣ ಖರ್ಚಾಗದಂತೆ ನೋಡಿಕೊಳ್ಳಿ. ಮನೆಯಲ್ಲಿ ಶುಭ ಕಾರ್ಯವೊಂದು ನಡೆಯುವ ಬಗ್ಗೆ ಚರ್ಚೆ ಆರಂಭವಾಗುತ್ತದೆ. ತಾಯಿಯ ಕಡೆಯಿಂದ ನಿಮಗೆ ಆಸ್ತಿ ಅಥವಾ ಉಡುಗೊರೆ ರೂಪದಲ್ಲಿ ಲಾಭವಾಗುವ ಸಾಧ್ಯತೆ ಇದೆ. ಸೋದರ ಸೋದರಿಯರ ನಡುವೆ ಇದ್ದ ಸಣ್ಣ ಪುಟ್ಟ ಮುನಿಸುಗಳು ಮಾತುಕತೆ ಮೂಲಕ ಬಗೆಹರಿಯಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಹಿರಿಯರ ಆಶೀರ್ವಾದ ಇಂದು ನಿಮಗೆ ರಕ್ಷಾ ಕವಚದಂತೆ ಇರಲಿದೆ. ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಲ್ಲುತ್ತಾರೆ. ಸಣ್ಣ ಪ್ರವಾಸ ಅಥವಾ ರಾತ್ರಿಯ ಭೋಜನಕ್ಕೆ ಹೋಗುವ ಯೋಜನೆ ರೂಪಿಸುವಿರಿ. ವಿವಾಹ ಸಂಬಂಧಗಳ ಹುಡುಕಾಟದಲ್ಲಿರುವವರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವ ಲಕ್ಷಣಗಳಿವೆ. ಕಣ್ಣಿನ ಸಮಸ್ಯೆ ಅಥವಾ ಗಂಟಲು ನೋವು ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಕಂಪ್ಯೂಟರ್ ಮುಂದೆ ಹೆಚ್ಚು ಸಮಯ ಕಳೆಯುವವರು ಕಣ್ಣಿನ ವಿಶ್ರಾಂತಿಯ ಕಡೆ ಗಮನ ನೀಡಿ. ಹಣ್ಣು ಮತ್ತು ತರಕಾರಿ ಸೇವನೆ ಹೆಚ್ಚಿಸಿ. ಮಾನಸಿಕ ಶಾಂತಿಗಾಗಿ ಸಂಗೀತ ಆಲಿಸುವುದು ಅಥವಾ ಸಣ್ಣ ನಡಿಗೆ ಮಾಡುವುದು ಉತ್ತಮ. ಅದೃಷ್ಟ ಬಣ್ಣ ತಿಳಿ ನೀಲಿ ಮತ್ತು ಕೆನೆ ಬಣ್ಣ. ಅದೃಷ್ಟ ಸಂಖ್ಯೆ 2, 6, 11. ಶುಭ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಲಿದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ತಮ್ಮ ಹಠಮಾರಿತನವನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆ ನಡೆಸಿದರೆ ಜಗತ್ತೇ ಅವರ ಕೈವಶವಾಗಲಿದೆ. ಮುಂದಿನ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿಯ ಬುಧ ಗ್ರಹದ ಅಧಿಪತಿಯಾದವರು ಸಂವಹನ ಮತ್ತು ಬುದ್ಧಿವಂತಿಕೆ ಬಂಡವಾಳ. ಏಪ್ರಿಲ್ ತಿಂಗಳ ಮೊದಲ ದಿನವೂ ನಿಮಗೆ ಸವಾಲುಗಳ ನಡುವೆಯೂ ಹೊಸ ಹಾದಿ ತೋರಿಸಲಿದೆ. ನಿಮ್ಮ ಮಾತಿನ ಚುರುಕುತನದಿಂದಾಗಿ ಕಚೇರಿಯಲ್ಲಿ ಕಠಿಣವಾದ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ. ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದ್ದರಿಂದ ಮಾತನಾಡುವಾಗ ಸಂಯಮವಿರಲಿ. ಗುಂಪು ಚಟುವಟಿಕೆಗಳಲ್ಲಿ ನಾಯಕತ್ವ ವಹಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಹೊಸ ವ್ಯವಹಾರವನ್ನು ಆರಂಭಿಸಲು ಯೋಜನೆ ಹಾಕಿದ್ದರೆ ಇಂದು ಅದಕ್ಕೆ ಅಡಿಪಾಯ ಹಾಕಲು ಉತ್ತಮ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ತಿಂಗಳ ಆರಂಭದಲ್ಲೇ ಬರುವ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಏರುಪೇರು ಮಾಡಬಹುದು. ಕುಟುಂಬದ ಸದಸ್ಯರ ಅಥವಾ ಮಕ್ಕಳ ಅನಗತ್ಯಗಳಿಗಾಗಿ ಹಣ ವ್ಯಯ ಮಾಡಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಕಡಿಮೆ ಇದ್ದರೂ ಹೊಸ ಆದಾಯ ಮೂಲಗಳು ಬಗ್ಗೆ ಮಾಹಿತಿ ದೊರೆಯಲಿದೆ. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ನೀಡಬೇಡಿ, ಏಕೆಂದರೆ ಅದನ್ನು ಮರಳಿ ಪಡೆಯಲು ಕಷ್ಟವಾಗಬಹುದು. ಸಂಗಾತಿಯಿಂದ ನಿಮಗೆ ಆಶ್ಚರ್ಯಕರ ಉಡುಗೊರೆ ಅಥವಾ ಪ್ರೋತ್ಸಾಹ ಸಿಗಲಿದೆ. ದೂರದ ಸಂಬಂಧಿಕರ ಶುಭ ಸುದ್ದಿ ಕೇಳುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಮೂಲಕ ನಿಮ್ಮ ವ್ಯಕ್ತಿತ್ವ ಹೊಸ ಮೆರುಗು ಬರಲಿದೆ. ಹಳೆಯ ಸ್ನೇಹಿತರ ಭೇಟಿ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಲಿದೆ. ಪ್ರೇಮಿಗಳ ನಡುವೆ ಇದ್ದ ಅಸಮಾಧಾನ ದೂರವಾಗಲಿದೆ. ಮಧುರ ಬಾಂಧವ್ಯ ಬೆಳೆಯಲಿದೆ. ನಿಮ್ಮ ಮನದ ಮಾತನ್ನು ಹೇಳಲು ಇದು ಸೂಕ್ತವಾದ ದಿನ. ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಬಿಡುವಿಲ್ಲದ ಕೆಲಸದ ನಡುವೆಯೂ ಕುಟುಂಬಕ್ಕೆ ಸಮಯ ಮೀಸಲಿಡುವುದು ನಿಮ್ಮ ಸಂಬಂಧ ಗಟ್ಟಿಗೊಳಿಸುತ್ತದೆ. ಹೆಚ್ಚು ಆಲೋಚನೆ ಮಾಡುವುದರಿಂದ ಮಾನಸಿಕ ಆಯಾಸ ಮತ್ತು ನಿದ್ರಾಹೀನತೆ ಕಾಡಬಹುದು. ಶೀತ ಅಥವಾ ಉಸಿರಾಟ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಧೂಳಿನಿಂದ ದೂರವಿರಿ. ಪ್ರತಿದಿನ ಪ್ರಾಣಾಯಾಮ ಮಾಡುವುದರಿಂದ ಶ್ವಾಸಕೋಶ ಆರೋಗ್ಯ ವೃದ್ಧಿಯಾಗಲಿದೆ. ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 3, 5, 14. ಶುಭ ದಿಕ್ಕು ಪಶ್ಚಿಮ. ಇಂದು ಗಣೇಶನಿಗೆ ದೂರ್ವೆ ಅರ್ಪಿಸುವುದು. ಓಂ ಗಂ ಗಣಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು. ಇದರಿಂದ ನಿಮ್ಮ ಕೆಲಸದಲ್ಲಿ ಬರುವ ವಿಘ್ನಗಳು ದೂರವಾಗಲಿದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇಂದು ತಮ್ಮ ದ್ವಂದ್ವ ಮನಸ್ಥಿತಿಯನ್ನು ಬಿಟ್ಟು ದೃಢ ನಿರ್ಧಾರ ಕಡೆ ಗಮನ ಹರಿಸುವುದು ಬಹಳ ಮುಖ್ಯ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಚಂದ್ರನ ಆಧಿಪತ್ಯದ ಕರ್ಕಾಟಕ ರಾಶಿಯವರು ಇಂದು ಭಾವನಾತ್ಮಕವಾಗಿ ಮತ್ತು ವೃತ್ತಿಪರವಾಗಿ ಅತ್ಯಂತ ಮಹತ್ವದ ದಿನ. ಏಪ್ರಿಲ್ ತಿಂಗಳ ಆರಂಭದ ನೀವು ಕೆಲಸ ಸವಾಲುಗಳನ್ನು ತಂದರೂ ಅವುಗಳು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮದಾಗಲಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ನೀವು ಮಾಡುತ್ತಿರುವ ಪ್ರಾಜೆಕ್ಟ್ ಅಲ್ಲಿ ಯಶಸ್ಸು ಕಾಣುವಿರಿ. ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಭೀತಿ ಇದ್ದರೆ ಅದು ಇಂದು ದೂರವಾಗುವ ಸಾಧ್ಯತೆ ಇದೆ. ಮಹಿಳಾ ಸಹೋದ್ಯೋಗಿಗಳಿಂದ ನಿಮಗೆ ವಿಶೇಷ ಬೆಂಬಲ ಸಿಗಲಿದೆ. ಸೃಜನಶೀಲ ಕೆಲಸದಲ್ಲಿ ಇರುವವರು ಹೊಸ ಆಲೋಚನೆಗಳು ಹೊಳೆಯಲಿದೆ. ಹೈನುಗಾರಿಕೆ, ಹೋಟೆಲ್ ಉದ್ಯಮ ಅಥವಾ ಕಲಾತ್ಮಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇಂದು ನಿರೀಕ್ಷಿತಕ್ಕೆ ಮೀರಿ ಲಾಭ ದೊರೆಯುವ ಸಾಧ್ಯತೆ ಇದೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆದಾಯದ ಮೂಲಗಳು ಉತ್ತಮವಾಗಿದ್ದರೂ ಕುಟುಂಬದ ಹಿರಿಯರೊಂದಿಗೆ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಇಂದು ಯೋಗ್ಯ ದಿನ. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನು ಅಂಧವಾಗಿ ನಂಬಬೇಡಿ. ಭವಿಷ್ಯದ ದೃಷ್ಟಿಯಿಂದ ಹಿಂದೆ ಚಿಕ್ಕ ಉಳಿತಾಯ ಮಾಡುವ ಯೋಜನೆಯನ್ನು ಆರಂಭಿಸಿ. ತಾಯಿಯ ಪ್ರೀತಿ ಮತ್ತು ಮಾರ್ಗದರ್ಶನ ಇಂದು ನಿಮಗೆ ದೊಡ್ಡ ಬಲವಾಗಿರಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಂಭ್ರಮಾಚರಣೆ ನಡೆಯುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ. ಮಕ್ಕಳು ನಿಮ್ಮ ಮಾತನ್ನು ಗೌರವಿಸುತ್ತಾರೆ. ಹಳೆಯ ಗೆಳೆಯರ ಭೇಟಿ ಹಳೆಯ ನೆನಪುಗಳು ಮರುಕಳಿಸುವಂತೆ ಮಾಡುತ್ತದೆ. ನೀವು ಯಾವುದಾದರೂ ಸಾಮಾಜಿಕ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇಂದು ನಿಮ್ಮ ಸೇವೆಗೆ ಗೌರವ ಸಿಗಲಿದೆ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಗೊಂದಲ ಬಗೆಹರಿಸಲಿದೆ. ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸಂಬಂಧ ಗಟ್ಟಿಯಾಗಲಿದೆ. ನಿಮ್ಮ ಜೀವನ ಸಂಗಾತಿ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ನಿಲ್ಲುತ್ತಾರೆ. ಒಟ್ಟಿಗೆ ಸಮಯ ಕಳೆಯುವುದು ಇಂದು ನಿಮಗೆ ಅವಕಾಶ ಸಿಗಲಿದೆ. ಮಾನಸಿಕ ಬೇಗನೆ ಆತಂಕ ಒಳಗಾಗುವ ಸಾಧ್ಯತೆ ಇದೆ. ಚಿಕ್ಕ ವಿಷಯಗಳಿಗೂ ಅತಿಯಾಗಿ ಚಿಂತಿಸಬೇಡಿ. ಶೀತ, ಕೆಮ್ಮು ಅಥವಾ ಎದೆಗೆ ಸಂಬಂಧಿಸಿದ ಕಿರಿಕಿರಿ ಉಂಟಾಗಬಹುದು. ತಂಪು ಪಾನೀಯಗಳ ಸೇವನೆ ಇಂದಿಗೆ ಬೇಡ. ಮನಸ್ಸಿನ ಶಾಂತಿಗಾಗಿ ಶಿವನ ಧ್ಯಾನ ಮಾಡುವುದು ಅತ್ಯಂತ ಫಲಕಾರಿ. ಅದೃಷ್ಟ ಬಣ್ಣ ಬಿಳಿ ಮತ್ತು ಮುತ್ತಿನ ಬಣ್ಣ. ಅದೃಷ್ಟ ಸಂಖ್ಯೆ 2, 7, 20. ಅದೃಷ್ಟ ದಿಕ್ಕು ಉತ್ತರ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಶಿವನಿಗೆ ಹಾಲು ಅಥವಾ ನೀರಿನ ಅಭಿಷೇಕ ಮಾಡಿ. ಸಾಧ್ಯವಾದರೆ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಇದರಿಂದ ಮಾನಸಿಕ ಶಾಂತಿ, ಕಾರ್ಯಸಿದ್ಧಿ ಲಭಿಸುತ್ತದೆ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಇಂದು ತಮ್ಮ ಭಾವನೆಗಳು ಹತೋಟಿಯಲ್ಲಿಟ್ಟುಕೊಂಡು ಕೆಲಸ ಮಾಡುವ ಕಡೆ ಗಮನ ಹರಿಸಿದರೆ ಜಯ ನಿಮ್ಮದಾಗಿರುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸೂರ್ಯನ ಆಧಿಪತ್ಯದ ಸಿಂಹರಾಶಿಯವರು ಇಂದು ಸೌರಮಂಡಲದ ರಾಜನಂತೆ ಮಿಂಚುತ್ತಾರೆ. ಏಪ್ರಿಲ್ ತಿಂಗಳ ಮೊದಲನೇ ದಿನ ನಿಮಗೆ ಅಧಿಕಾರ, ಗೌರವ, ಹೊಸ ಜವಾಬ್ದಾರಿಗಳು ಬರುವ ಮುನ್ಸೂಚನೆ ಇದೆ. ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ವಹಿಸಬಹುದು. ನಿಮ್ಮ ನಿರ್ಧಾರಗಳನ್ನು ಮೇಲಧಿಕಾರಿಗಳು ಗೌರವಿಸುತ್ತಾರೆ. ರಾಜಕೀಯ ಅಥವಾ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಸಮಾಜದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮಗೆ ಸನ್ಮಾನ ಅಥವಾ ಪ್ರಶಂಸೆ ದೊರೆಯುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ಅಹಂಕಾರವನ್ನು ಬದಿಗಿಟ್ಟು ಸಹೋದ್ಯೋಗಿಗಳೊಂದಿಗೆ
ಬೆರೆತರೆ ನಿಮ್ಮ ಕೆಲಸ ಇನ್ನೂ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಹಳೆಯ ಬಾಕಿ ಉಳಿದಿದ್ದ ಹಣ ಇಂದು ನಿಮ್ಮ ಕೈ ಸೇರಬಹುದು. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಸಿಗುವ ಸೂಚನೆ ಇದೆ. ಸರ್ಕಾರಿ ಬಾಂಡ್ಗಳು ಅಥವಾ ಮ್ಯೂಚುವಲ್ ಫಂಡ್ಗಳ ದೀರ್ಘಕಾಲದ ಹೂಡಿಕೆ ಮಾಡಲು ಇದು ಯೋಗ್ಯವಾದ ದಿನ. ನಿಮ್ಮ ಐಷಾರಾಮಿ ಹವ್ಯಾಸಗಳಿಗೆ ಅತಿಯಾಗಿ ಹಣ ಖರ್ಚು ಮಾಡಬೇಡಿ. ತಿಂಗಳ ಆರಂಭದಲ್ಲಿ ಉಳಿತಾಯದ ಕಡೆ ಗಮನ ಹರಿಸಿ. ಕುಟುಂಬದಲ್ಲಿ ಕಿರಿಯ ಸದಸ್ಯರಿಗೆ ನೀವು ಮಾರ್ಗದರ್ಶನರಾಗಿ ನಿಲ್ಲುವಿರಿ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಮಾಜ ಗಣ್ಯ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಸಿದಲ್ಲಿ ಪ್ರಭಾವಿ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಭವಿಷ್ಯ ಯೋಜನೆಗಳು ಸಕಾರವಾಗಲಿದೆ. ನಿಮ್ಮ ಸಂಗಾತಿ ನಿಮ್ಮಿಂದ ಹೆಚ್ಚಿನ ಗಮನವನ್ನು ಬಯಸುತ್ತಾರೆ. ಅವರ ಭಾವನೆಗಳಿಗೆ ಸ್ಪಂದಿಸಿ ಸಣ್ಣ ಉಡುಗೊರೆಗಳನ್ನು ನೀಡುವ ಮೂಲಕ ಅವರ ಮನಸ್ಸನ್ನು ಗೆಲ್ಲಬೇಕು. ವಾಗ್ವಾದಕ್ಕಿಳಿದರೆ ದೂರವಾಗುವಿರಿ. ನಿಮ್ಮ ಮಾತು ಕಠಿಣವಾಗದಂತೆ ಎಚ್ಚರ ವಹಿಸಿ, ಇಲ್ಲದಿದ್ದರೆ ಅನಗತ್ಯ ಮನಸ್ತಾಪ ಉಂಟಾಗಬಹುದು. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದ್ದು ದಿನವಿಡೀ ಉತ್ಸಾಹದಿಂದ ಕೆಲಸ ಮಾಡುವಿರಿ. ಆದಾಗ್ಯೂ ಬಿಪಿ, ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿಸಿದ ಸಮಸ್ಯೆ ಇರುವವರು ಅತಿಯಾದ ಕೆಲಸ, ಒತ್ತಡ ಮತ್ತು ಕೋಪದಿಂದ ಇರಬೇಕು. ಸೂರ್ಯ ನಮಸ್ಕಾರ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇನ್ನಷ್ಟು ವೃದ್ಧಿಯಾಗುತ್ತದೆ. ಅದೃಷ್ಟ ಬಣ್ಣ ಕೇಸರಿ, ಕೆಂಪು ಮತ್ತು ಬಂಗಾರದ ಬಣ್ಣ. ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯ ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಸಕಲ ಕಾರ್ಯ ಸಿದ್ಧಿಯಾಗುತ್ತದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಇಂದು ತಮ್ಮ ಆತ್ಮವಿಶ್ವಾಸ ಧನಾತ್ಮಕ ಬಳಸಿಕೊಂಡರೆ ಅಸಾಧ್ಯವನ್ನು ಸಾಧನೆಯನ್ನಾಗಿ ಮಾಡುವ ದಿನವಾಗಲಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಬುಧನ ಗ್ರಹದ ಆಧಿಪತ್ಯದ ಕನ್ಯಾ ರಾಶಿಯವರಿಗೆ ಇಂದು ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿಯೇ ಯಶಸ್ಸಿನ ಮಂತ್ರ. ಏಪ್ರಿಲ್ ತಿಂಗಳ ಮೊದಲನೇ ದಿನ ಸಕಾರಾತ್ಮಕವಾಗಿ ಬದಲಾಗುತ್ತದೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಮತ್ತು ನಿಖರತೆ ಎಲ್ಲರ ಗಮನ ಸೆಳೆಯಲಿದ್ದಾರೆ. ಸಂಕೀರ್ಣವಾದ ಸಮಸ್ಯೆಗಳನ್ನು ನೀವು ಸುಲಭವಾಗಿ ಪರಿಹರಿಸುವಿರಿ. ಲೆಕ್ಕ ಪರಿಶೋಧನೆ, ಬ್ಯಾಂಕಿಂಗ್ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಇಂದು ಶುಭ ದಿನ. ಹೊಸ ಕೆಲಸದ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರಲಿವೆ. ಇದನ್ನು ಸವಾಲಾಗಿ ಸ್ವೀಕರಿಸದೆ ಭವಿಷ್ಯದಲ್ಲಿ ದೊಡ್ಡ ಪ್ರಗತಿ ಕಾಣುವಿರಿ. ವ್ಯಾಪಾರಿಗಳಿಗೆ ಇಂದು ಸಾಧಾರಣ ಲಾಭವಿದೆ. ನಿಮ್ಮ ಗ್ರಾಹಕರೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ತಾಂತ್ರಿಕ ವಸ್ತುಗಳ ವ್ಯಾಪಾರದಲ್ಲಿ ಲಾಭದ ನಿರೀಕ್ಷತೆ ಇದೆ. ಇಂದು ನೀವು ಹಣದ ಉಳಿತಾಯದ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಸಿಗಲಿದೆ. ಮನೆಗೆ ಅವಶ್ಯಕತೆಗಾಗಿ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ ಸ್ವಲ್ಪ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಇಂದಿನ ಆದ್ಯತೆ. ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನ ಹರಿಸಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು, ಆದರೆ ಸಂಜೆ ಹೊತ್ತಿಗೆ ಎಲ್ಲವೂ ಸರಿಯಾಗಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ನೀವು ಸಮಾಜದ ಒಳ್ಳೆಯ ಕಾರ್ಯಗಳಿಗೆ ಭಾಗವಹಿಸುವಿರಿ. ಇದರಿಂದ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಪ್ರೇಮಿಗಳ ನಡುವೆ ಇದ್ದ ಸಂವಹನ ಕೊರತೆ, ಸಣ್ಣ ಗೊಂದಲ ಉಂಟಾಗಬಹುದು. ಪರಸ್ಪರ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ವೈವಾಹಿಕ ಜೀವನದಲ್ಲಿ ಸಂಗಾತಿ ನಿಮ್ಮ ಮನೆಯ ಜವಾಬ್ದಾರಿಗಳಲ್ಲಿ ಹೆಗಲೇರುವ ಸಾಧ್ಯತೆ ಇದೆ. ಅವರ ತ್ಯಾಗವನ್ನು ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ. ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ಹೊಟ್ಟೆ ಸಮಸ್ಯೆ ಕಾಡಬಹುದು, ಆದ್ದರಿಂದ ಹಸಿರು ತರಕಾರಿ ಮತ್ತು ಹಣ್ಣು ಸೇವಿಸುವುದು ಒಳ್ಳೆಯದು. ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರೆ ವ್ಯತ್ಯಾಸವಾಗಬಹುದು. ಪ್ರಾಣಾಯಾಮ ಅಥವಾ ಹಗುರವಾದ ವ್ಯಾಯಾಮ ಮಾಡುವುದು ಅತ್ಯಂತ ಸೂಕ್ತ. ದೇಹದ ಉಷ್ಣತೆ ಹೆಚ್ಚಾಗದಂತೆ ಸಾಕಷ್ಟು ನೀರು ಕುಡಿಯಿರಿ. ಅದೃಷ್ಟ ಬಣ್ಣ ತಿಳಿ ಹಸಿರು ಮತ್ತು ನೀಲಿ. ಅದೃಷ್ಟ ಸಂಖ್ಯೆ 5, 14, 23. ಶುಭ ದಿಕ್ಕು ಉತ್ತರ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಗಣೇಶ ದೇವಸ್ಥಾನಕ್ಕೆ 21 ದುರ್ವೆ ಅರ್ಪಿಸಿ. ಓಂ ಬುಧಾಯ ನಮಃ ಮಂತ್ರವನ್ನು ಜಪಿಸುವುದು ಬುದ್ಧಿಶಕ್ತಿ ಹೆಚ್ಚಾಗುವ ಕೆಲಸ ಯಶಸ್ವಿಯಾಗುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇಂದು ತಮ್ಮ ಮಾತಿನ ಮೇಲೆ ನಿಗಾ ಇಟ್ಟು ತಾಳ್ಮೆಯಿಂದ ಕೆಲಸ ಮಾಡಿದರೆ ಎಲ್ಲವೂ ಸುಗಮವಾಗಿ ನಡೆಯಲಿದೆ. ಮುಂದಿನ ರಾಶಿ ತುಲಾ ರಾಶಿ. ಶುಕ್ರ ಗ್ರಹದ ಅಧಿಪತಿಯಾದ ತುಲಾ ರಾಶಿಯವರಿಗೆ ಇಂದು ಸಮತೋಲನ ಮತ್ತು ಸಾಮರಸ್ಯದ ದಿನ. ಏಪ್ರಿಲ್ ತಿಂಗಳ ಆರಂಭವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಹೊಸ ಆಯಾಮ ನೀಡಲಿದೆ. ಕಚೇರಿಯಲ್ಲಿ ಉಂಟಾಗುವ ಗೊಂದಲಗಳನ್ನು ನಿಮ್ಮ ಸಮಾಧಾನಿಕ ಗುಣದಿಂದ ಪರಿಹರಿಸುವಿರಿ. ಮೇಲಧಿಕಾರಿಗಳು ನಿಮ್ಮ ನಿರ್ಧಾರವನ್ನು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಕಲೆ ಮತ್ತು ಫ್ಯಾಷನ್ ಉದ್ಯಮದಲ್ಲಿರುವವರಿಗೆ ಇಂದು ಅಪಾರ ಯಶಸ್ಸು ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ನಿರೀಕ್ಷತೆ ಇದೆ. ನಿಮ್ಮ ಪಾಲುದಾರರೊಂದಿಗೆ ಇರುವ ವಿಶ್ವಾಸ ವ್ಯವಹಾರ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ಹೊಸ ಹೂಡಿಕೆಗಳಿಂದ ಇಂದು ಗ್ರೀನ್ ಸಿಗ್ನಲ್ ಸಿಗಬಹುದು. ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರಲಿದೆ. ಹಳೆಯ ಬಾಕಿ ಸಾಲಗಳು ವಸೂಲಾಗುವ ಸಾಧ್ಯತೆ ಇದೆ. ಸುಂದರವಾದ ವಸ್ತುಗಳ ಮೇಲೆ ಅಥವಾ ಮನೆ ನವೀಕರಣಕ್ಕಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಆದಾಗ್ಯೂ ನಿಮ್ಮ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯ. ಇಂದು ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವ ಭವಿಷ್ಯದ ದೃಷ್ಟಿಯಿಂದ ಲಾಭದಾಯಕವಾಗಿರುತ್ತದೆ.
ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಲಿದ್ದೀರಿ. ಹಿರಿಯರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಸ್ನೇಹಿತರೊಂದಿಗೆ ಪ್ರವಾಸ ಹೋಗಲು ಯೋಜನೆ ರೂಪಿಸುವಿರಿ. ಮಕ್ಕಳ ಸಾಧನೆಯಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿದೆ. ಪ್ರೇಮಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯ ದೂರವಾಗಲಿದೆ. ವಿವಾಹದ ಬಗ್ಗೆ ಚರ್ಚೆ ಆರಂಭವಾಗುತ್ತದೆ. ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಲು ಇಂದು ಉತ್ತಮವಾದ ದಿನ. ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಸಣ್ಣ ಪುಟ್ಟ ಪ್ರವಾಸ ಅಥವಾ ಹೊರಗಿನ ಊಟಕ್ಕೆ ಹೋಗುವ ಮೂಲಕ ನಿಮ್ಮ ಬಾಂಧವ್ಯ ಗಟ್ಟಿಗೊಳಿಸುವಿರಿ. ಕಿಡ್ನಿ ಅಥವಾ ಬೆನ್ನು ನೋವಿನ ಸಮಸ್ಯೆ ಇರುವವರು ಇಂದು ಜಾಗರೂಕರಾಗಿರಬೇಕು. ಕೆಲಸದ ನಡುವೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ತಾಜಾ ಹಣ್ಣನ್ನು ಸೇವಿಸಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸಂಗೀತ ಆಲಿಸುವುದು ಮತ್ತು ಚಿತ್ರಕಲೆ ಹವ್ಯಾಸಗಳಲ್ಲಿ ತೊಡಗಿಕೊಂಡಿರುವುದು ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ. ಅದೃಷ್ಟ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತು ಗುಲಾಬಿ. ಅದೃಷ್ಟ ಸಂಖ್ಯೆ 6, 15, 24. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಇಂದು ಮಹಾಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಿ ಮತ್ತು ಅಮ್ಮನವರ ಬಿಳಿ ಬಣ್ಣದ ಸಿಹಿ ಪದಾರ್ಥವನ್ನು ಅರ್ಪಿಸಿ. ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಸಕಲ ಸುಖ ಸಂಪತ್ತು ದೊರೆಯಲಿದೆ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಇಂದು ತಮ್ಮ ನಿರ್ಧಾರಗಳಲ್ಲಿ ದೃಢತೆ ಇದ್ದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮಂಗಳ ಗ್ರಹದ ಅಧಿಪತಿಯ ವೃಶ್ಚಿಕ ರಾಶಿಯವರಿಗೆ ಇಂದು ಧೈರ್ಯ ಮತ್ತು ಜಾಣ್ಮೆಯ ದಿನ. ಏಪ್ರಿಲ್ ತಿಂಗಳ ಮೊದಲನೇ ದಿನವು ನಿಮಗೆ ಸವಾಲನ್ನು ಎದುರಿಸಿ ನಿಲ್ಲುವ ಅದ್ಭುತ ಶಕ್ತಿ ನೀಡಲಿದೆ. ಕಚೇರಿಯಲ್ಲಿ ನಿಮ್ಮ ಗುಪ್ತ ಶತ್ರುಗಳು ನಿಮಗೆ ಅಡ್ಡಿಪಡಿಸಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಚತುರತೆ ನೀವು ಅವರನ್ನು ಸೋಲಿಸುವಿರಿ. ಸಂಶೋಧನೆ, ಗುಪ್ತಚರ ಇಲಾಖೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಇಂದು ದೊಡ್ಡ ಯಶಸ್ಸು ಕಾದಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಇದು. ಮೇಲಧಿಕಾರಿಗಳು ನಿಮ್ಮ ನಿಷ್ಠೆಯನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳು ನೀಡಬಹುದು. ವ್ಯಾಪಾರದಲ್ಲಿ ಇಂದು ನಿರೀಕ್ಷೆಗೂ ಮೀರಿ ಧನಲಾಭ. ವಿಶೇಷವಾಗಿ ಔಷಧಿ, ಕೆಮಿಕಲ್ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಂತೆ ಇರುವ ಶುಭ ದಿನ. ಹೊಸ ಹೂಡಿಕೆ ಇಂದು ಅಡಿಪಾಯ ಹಾಕಬಹುದು. ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಹೆಚ್ಚಿನ ಹಣ ವ್ಯಯವಾಗಬಹುದು. ಮನೆಯ ದುರಸ್ತಿ ಅಥವಾ ವಾಹನದ ನಿರ್ವಹಣೆಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ತಿಂಗಳ ಆರಂಭದಲ್ಲೇ ಬಜೆಟ್ ರೂಪಿಸಿಕೊಳ್ಳುವುದು ಉತ್ತಮ. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ಆರ್ಥಿಕ ವಿಷಯದಲ್ಲಿ ಗೌಪ್ಯವಾಗಿ ಕಾಪಾಡಿಕೊಳ್ಳಿ. ಇಂದು ನಿಮ್ಮ ಮಂತ್ರವಾಗಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ವಾದ ಉಂಟಾಗಬಹುದು. ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳಿ, ಬಹಳ ಮುಖ್ಯ. ಒರಟು ಮಾತಿನಿಂದ ಕುಟುಂಬದವರ ಶಾಂತಿ ಭಂಗವಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಆತಂಕವಿರಬಹುದು, ಆದರೆ ಶಿಕ್ಷಕರ ಮಾರ್ಗದರ್ಶನದಿಂದ ಅದು ನಿವಾರಣೆಯಾಗಲಿದೆ. ತಂದೆಯ ಕಡೆಯಿಂದ ನಿಮಗೆ ಆಸ್ತಿ ಅಥವಾ ಹಣಕಾಸಿನ ನೆರವು ಸಿಗುವ ಸಾಧ್ಯತೆ ಇದೆ. ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಪೋಷಕರೊಂದಿಗೆ ಮಾತನಾಡಲು ಯೋಗ್ಯ ದಿನ. ವೈವಾಹಿಕ ಜೀವನದಲ್ಲಿ ಸಂಗಾತಿಯು ನಿಮ್ಮ ಕಷ್ಟವನ್ನು ಹೆಗಲೇರಲು ಕೊಟ್ಟು ನಿಲ್ಲುತ್ತಾರೆ. ಅವರ ಮಾತುಗಳಿಂದ ಕಿವಿಗುಡಿ, ಅದು ನಿಮಗೆ ಲಾಭದಾಯಕವಾಗಿರಲಿದೆ. ಬಿಪಿ ಅಥವಾ ಮೂಲವ್ಯಾಧಿ ಸಮಸ್ಯೆ ಇರುವವರು ಆಹಾರ ಪಥ್ಯದಲ್ಲಿ ಅನಿವಾರ್ಯ. ಅತಿಯಾದ ಖಾರ ಅಥವಾ ಎಣ್ಣೆಯುಕ್ತ ಪದಾರ್ಥ ಸೇವಿಸಬೇಡಿ. ಅಪಘಾತ, ಸಣ್ಣ ಪುಟ್ಟ ಭಯ ಇರುವುದರಿಂದ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರದಿಂದಿರಿ. ಓಂ ನಮಃ ಶಿವಾಯ ಮಂತ್ರ ಪಠನೆ ಮಾಡುವುದು, ಧ್ಯಾನ ಮಾಡುವುದರಿಂದ ಮನಸ್ಸಿನ ಆತಂಕ ದೂರವಾಗಲಿದೆ. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಹವಳ ಬಣ್ಣ. ಅದೃಷ್ಟ ಸಂಖ್ಯೆ 9, 18, 27. ಅದೃಷ್ಟ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿಗೆ ದರ್ಶನ ಮಾಡಿ ಮತ್ತು ಹನುಮಾನ್ ಚಾಲೀಸ ಪಠಿಸಿ. ಕೆಂಪು ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸುವುದು ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಇಂದು ತಮ್ಮ ಕೋಪ ಮತ್ತು ಆತುರ ಬಿಟ್ಟು ವಿವೇಚನೆಯಿಂದ ನಡೆದುಕೊಳ್ಳುವುದರೆ ಖಂಡಿತವಾಗಿ ಜಯ ನಿಮ್ಮದಾಗುತ್ತದೆ. ಮುಂದಿನ ರಾಶಿ ಧನುರಾಶಿ. ಗುರುಗ್ರಹದ ಅಧಿಪತಿಯ ಧನುರಾಶಿಯವರಿಗೆ ಇಂದು ಜ್ಞಾನ ಮತ್ತು ಆಧ್ಯಾತ್ಮಿಕ ಮತ್ತು ಹೊಸ ಸಾಹಸಗಳ ದಿನ. ಏಪ್ರಿಲ್ ತಿಂಗಳ ಮೊದಲನೇ ದಿನವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಕಿರಣ ತಂದುಕೊಡಲಿದೆ. ಧನುರಾಶಿಯ ಮೂಲತಃ ಆಶಾವಾದಿಗಳು. ಇಂದು ನಿಮ್ಮ ಆಶಾವಾದವೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ. ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಇಂದು ತಕ್ಕ ಪ್ರತಿಫಲ ಸಿಗಲಿದೆ. ಉನ್ನತ ಅಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿ ಹೊಸ ಜವಾಬ್ದಾರಿ ನೀಡಬಹುದು. ಶಿಕ್ಷಣ, ಉಪನ್ಯಾಸಕ ವೃತ್ತಿ, ಕಾನೂನು ಅಥವಾ ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಶುಭ ದಿನ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಅಥವಾ ವಿದೇಶ ಪ್ರವಾಸದ ಕನಸು ಕಾಣುತ್ತಿರುವವರಿಗೆ ಇಂದು ಸಕಾರಾತ್ಮಕ ಸುದ್ದಿ ಕೇಳಿ ಬರಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ಗುರು ಹಿರಿಯರ ಮಾರ್ಗದರ್ಶನ ಸಿಗಲಿದೆ. ಹೊಸ ವ್ಯಾಪಾರವನ್ನು ಆರಂಭಿಸಲು ಅಥವಾ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲು ವಿಸ್ತರಣೆ ಮಾಡಲು ಮತ್ತು ಅತ್ಯಂತ ಪ್ರಸ್ತುತವಾದ ದಿನ. ವಿಶೇಷವಾಗಿ ಚಿನ್ನ, ಬೆಳ್ಳಿ, ಪುಸ್ತಕ ವ್ಯಾಪಾರ ಅಥವಾ ಬಟ್ಟೆ ಉದ್ಯಮದಲ್ಲಿರುವವರಿಗೆ ಹೆಚ್ಚಿನ ಲಾಭವಿದೆ. ನಿಮ್ಮ ಪಾಲುದಾರಿಕೆಯೊಂದಿಗೆ
ವಿಶ್ವಾಸ ಹೆಚ್ಚಾಗಲಿದೆ. ಒಟ್ಟಾರೆಯಾಗಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಉತ್ತಮ ಸಮಯ. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಯಾರಿಗೂ ಅತಿಯಾದ ಭರವಸೆ ನೀಡಬೇಡಿ. ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಳೆಯ ಬಾಕಿ ಸಾಲಗಳು ಮರುಪಾವತಿಯಾಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿದೆ. ಗುರುಗ್ರಹದ ಪ್ರಭಾವದಿಂದ ಇಂದು ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಸಾಮಾಜಿಕ ಸೇವೆಯಲ್ಲಿ ಸ್ವಲ್ಪ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಇದು ನಿಮಗೆ ಪುಣ್ಯ ಮತ್ತು ಆತ್ಮತೃಪ್ತಿ ನೀಡಲಿದೆ. ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ಮೀಸಲಿಡುವಿರಿ. ಮನೆಯಲ್ಲಿ ಹಿರಿಯರ ಮತ್ತು ತಂದೆಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಅವಿವಾಹಿತರಿಗೆ ಇಂದು ಯೋಗ್ಯ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ. ಪ್ರಭಾವಿ ವ್ಯಕ್ತಿಗಳ ಭೇಟಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅನುಕೂಲವಾಗುತ್ತದೆ. ಸ್ನೇಹಿತರೊಂದಿಗೆ ಸೇರಿ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ಪ್ರೇಮಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗಲಿದೆ. ನಿಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ಹೇಳಿಕೊಳ್ಳಲು ಇದು ಸೂಕ್ತವಾದ ದಿನ. ವೈವಾಹಿಕ ಜೀವನದಲ್ಲಿ ಸಂಗಾತಿಯು ನಿಮಗೆ ಮಾರ್ಗದರ್ಶಕರಾಗಿ ನಿಲ್ಲುತ್ತಾರೆ. ಅವರ ಸಲಹೆ ಆಲಿಸಿ, ಅದು ನಿಮ್ಮ ವೃತ್ತಿ ಜೀವನಕ್ಕೂ ಸಹಕಾರಿಯಾಗಲಿದೆ. ಇಂದು ಸಂಜೆ ಸಂಗಾತಿಯೊಂದಿಗೆ ಮಧುರ ಸಮಯ ಕಳೆಯುವಿರಿ. ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಶಕ್ತಿ ಮೂಡುತ್ತದೆ. ದೀರ್ಘಕಾಲದ ಕಾಯಿಲೆಗಳು ಬಳಲುತ್ತಿದ್ದರೆ ಸ್ವಲ್ಪ ನೇರಳರಾಗುತ್ತೀರಿ. ಲಿವರ್ ಅಥವಾ ಉಸಿರಾಟದ ಸಮಸ್ಯೆ ಇರುವವರು ಧೂಳಿನಿಂದ ದೂರವಿರಿ. ಮಿತವಾದ ಆಹಾರ ಸೇವನೆ, ಸಮಯಕ್ಕೆ ಸರಿಯಾಗಿ ನಿದ್ರೆ ಅವಶ್ಯಕ. ಬೆಳಗ್ಗೆ ಸೂರ್ಯ ನಮಸ್ಕಾರ ಅಥವಾ ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಶಾಂತಿ ವೃದ್ಧಿಯಾಗಲಿದೆ. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 3, 12, 21, 30. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ: ಇಂದು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಮತ್ತು ನಿಮ್ಮ ಬಳಿ ಹಳದಿ ಕರವಸ್ತ್ರವನ್ನು ಇಟ್ಟುಕೊಳ್ಳಿ. ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆಕಾಳು ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಓಂ ಗುರುವೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇಂದು ತಮ್ಮ ಧರ್ಮ ಹಾದಿಯಲ್ಲಿ ನಡೆದರೆ, ಪ್ರಾಮಾಣಿಕತೆ ಕೆಲಸದ ಮಾಡಿದರೆ ಜಗತ್ತನ್ನೇ ಗೆಲ್ಲಬಹುದು. ಮುಂದಿನ ರಾಶಿ ಮಕರ ರಾಶಿ. ಶನಿ ಗ್ರಹದ ಅಧಿಪತಿಯ ಮಕರ ರಾಶಿಯವರು ಇಂದು ಶಿಸ್ತು, ಸಂಯಮ ಮತ್ತು ಕಠಿಣ ಪರಿಶ್ರಮದ ದಿನ. ಏಪ್ರಿಲ್ ತಿಂಗಳ ಮೊದಲನೇ ದಿನವು ಜೀವನದಲ್ಲಿ ಪ್ರಾಯೋಗಿಕ ಬದಲಾವಣೆಯನ್ನು ತಂದುಕೊಡಲಿದೆ. ಮಕರ ರಾಶಿಯವರು ಮೂಲತಃ ಕ್ರಮಯೋಗಿಗಳು. ಇಂದು ನಿಮ್ಮ ಹಳೆಯ ಶ್ರಮಕ್ಕೆ ಹೊಸ ರೂಪ ಸಿಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಶಿಸ್ತುಬದ್ಧ ಕೆಲಸದ ವೈಖರಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಬಾಕಿ ಉಳಿದಿದ್ದ ಕಠಿಣ ಕೆಲಸಗಳು ಇಂದು ನೀವು ಪೂರ್ಣಗೊಳಿಸುವಿರಿ. ತಾಂತ್ರಿಕ ಕ್ಷೇತ್ರದಲ್ಲಿ, ಇಂಜಿನಿಯರಿಂಗ್, ಕೃಷಿ ಅಥವಾ ಕಬ್ಬಿಣ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವವರಿಗೆ ಅತ್ಯಂತ ಲಾಭದಾಯಕ ದಿನ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲಿನ ಹೆಚ್ಚಿನ ನಂಬಿಕೆ ಇಟ್ಟು ಹೊಸ ಪ್ರಾಜೆಕ್ಟ್ಗಳು ವಹಿಸಬಹುದು. ಇದನ್ನು ನೀವು ಸವಾಲಾಗಿ ಸ್ವೀಕರಿಸಿ ಭವಿಷ್ಯದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಗುರಿ ತಲುಪುವ ತನಕ ಮಾತ್ರ ಗಮನವಿರಲಿ. ರಿಯಲ್ ಎಸ್ಟೇಟ್, ಗಣಿಗಾರಿಕೆ ಅಥವಾ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಅನಿರೀಕ್ಷಿತ ಲಾಭ ದೊರೆಯಲಿದೆ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಬರುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ವಿಸ್ತರಣೆ ಅಥವಾ ಹೊಸ ಯಂತ್ರೋಪಕರಣ ಖರೀದಿ ಮಾಡಲು ಇಂದು ಯೋಗ್ಯವಾದ ದಿನ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ವ್ಯವಹಾರ ನಿಮಿತ್ತ ದೂರ ಪ್ರಯಾಣ ಮಾಡಬಹುದು. ಇದು ಭವಿಷ್ಯದ ಉತ್ತಮ ಫಲ. ಇಂದು ನೀವು ಭವಿಷ್ಯದ ಉಳಿತಾಯದ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಬ್ಯಾಂಕ್ ವ್ಯವಹಾರದಲ್ಲಿ ಲಾಭವಿರುತ್ತದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವಿರಿ. ಆದರೆ ಮನೆಯ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ದೀರ್ಘಕಾಲದ ಆಸ್ತಿ ಖರೀದಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಇಂದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರ ಇರಲಿ. ದೀರ್ಘಕಾಲದ ಹೂಡಿಕೆ ನಿಮಗೆ ಶ್ರೀರಕ್ಷೆ ಆಗಲಿದೆ. ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಮೇಲೆ ಹೆಚ್ಚಾಗಲಿದೆ. ಹಿರಿಯರ ಸಲಹೆ ಪಡೆದು ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ನೀಡಲಿದೆ. ಸಹೋದರ ಸಹೋದರಿಯರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ನಿಮ್ಮ ಮಾತಿನ ಮೌಲ್ಯಗಳನ್ನು ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ಹಳೆಯ ಸ್ನೇಹಿತರು ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಹೊಸ ಮನೆ ಖರೀದಿ ಅಥವಾ ಮಾತುಕತೆ ಆರಂಭವಾಗಲಿದೆ. ಪ್ರೇಮಿಗಳಿಗೆ ನಡುವೆ ನಂಬಿಕೆ ಮತ್ತು ಗೌರವ ಹೆಚ್ಚಾಗಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಕಷ್ಟವಾದ ಸಮಯದಲ್ಲೂ ಬೆಂಬಲವಾಗಿ ನಿಲ್ಲುತ್ತಾರೆ. ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಸಂಬಂಧ ಗಟ್ಟಿಗೊಳಿಸುವಿರಿ. ವೈದ್ಯಕೀಯ ಜೀವನದಲ್ಲಿ ಉತ್ತಮವಾಗಿ ಇರುತ್ತದೆ. ಮನೆಯ ಜವಾಬ್ದಾರಿಗಳು, ಹೆಚ್ಚಿನ ಮೂಲಗಳು ನಿಮ್ಮ ನಡುವೆ ಸಾಮರಸ್ಯ ಹೆಚ್ಚಾಗಲಿದೆ. ಮಂಡಿ ನೋವು ಅಥವಾ ಕೀಲು ನೋವು, ಮೂಳೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಅತಿಯಾದ ಕೆಲಸದ ಒತ್ತಡ ದೈಹಿಕ ಆಯಾಸ ಉಂಟು ಮಾಡಬಹುದು. ಕ್ಯಾಲ್ಸಿಯಂ ಯುಕ್ತ ಆಹಾರ ಸೇವನೆ ಹೆಚ್ಚಿಸಿ. ಸರಿಯಾದ ಸಮಯಕ್ಕೆ ಆಹಾರ ನೀಡುವುದು ಮತ್ತು ನೀರನ್ನು ಕುಡಿಯುವುದು ಬಹಳ ಮುಖ್ಯ. ಕೆಲಸದ ಒತ್ತಡ ಮನೆಗೆ ತರಬೇಡಿ. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಅದೃಷ್ಟ ಬಣ್ಣ ಕಪ್ಪು, ಕಡು ನೀಲಿ ಮತ್ತು ಕಂದು. ಅದೃಷ್ಟ ಸಂಖ್ಯೆ 4, 8, 13, 17. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ, ಇಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಬಣ್ಣದ ಬಟ್ಟೆ ಅಥವಾ ವಸ್ತುವನ್ನು ದಾನ ಮಾಡಿ. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು ಜಪಿಸಿ. ಕೆಲಸದಲ್ಲಿ ಬರುವ ಅಡೆತಡೆಗಳು ದೂರವಾಗಲಿದೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಇಂದು ತಮ್ಮ ತಾಳ್ಮೆಯು ಕಳೆದುಕೊಳ್ಳದೆ ಕೆಲಸ ಮಾಡಿದರೆ ವಿಧಿ ಕೂಡ ತಮ್ಮ ಪರವಾಗಿ ನಿಲ್ಲುತ್ತದೆ. ಮುಂದಿನ ರಾಶಿ ಕುಂಭರಾಶಿ. ಶನಿ ಗ್ರಹದ ಅಧಿಪತಿಯಾದ ಕುಂಭರಾಶಿಯವರಿಗೆ ಇಂದು ಜ್ಞಾನೋದಯ, ಹೊಸ ಆಲೋಚನೆಗಳು ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ಯಶಸ್ವಿಯಾಗುವ ದಿನ. ಏಪ್ರಿಲ್ ತಿಂಗಳ ಮೊದಲ ದಿನವೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಾಂತ್ರಿಕ ಬದಲಾವಣೆಯನ್ನು ತರಲಿದೆ. ಕುಂಭರಾಶಿಯವರು ಮೂಲತಃ ಮಾನವತಾವಾದಿಗಳು ಮತ್ತು ದೂರದೃಷ್ಟಿಯುಳ್ಳವರು. ಇಂದು ನಿಮ್ಮ ಆ ವೈಶಿಷ್ಟ್ಯ
ಗುಣವೇ ನಿಮ್ಮ ಸಮಾಜದಲ್ಲಿ ಗೌರವ ತಂದುಕೊಡಲಿದೆ. ಕಚೇರಿಯಲ್ಲಿ ನೀವು ನೀಡಿದ ಹೊಸ ಐಡಿಯಾಗಳು ಎಲ್ಲರ ಗಮನ ಸೆಳೆಯಲಿದೆ. ಸಾಫ್ಟ್ವೇರ್, ಡೇಟಾ ಅನಲಿಸ್ಟ್, ಸಂಶೋಧನೆ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಯಶಸ್ಸು. ನಿಮ್ಮ ಕಾರ್ಯವೈಖರಿ ಆಧುನಿಕತೆಯನ್ನು ಅಳವಡಿಸುವಿರಿ. ತಂಡದ ಸದಸ್ಯರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ನಾಯಕತ್ವ ಗುಣ ಎದ್ದು ಕಾಣಲಿದೆ. ನಿಮ್ಮ ಕೈ ಕೆಳಗೆ ನೌಕರರು ನೀವು ಸ್ಫೂರ್ತಿಯಾಗುವಿರಿ. ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಮುನ್ನ ಸರಿಯಾದ ಯೋಜನೆ ರೂಪಿಸಿ. ಆತುರದ ನಿರ್ಧಾರಗಳು ಸ್ವಲ್ಪ ವಿಳಂಬಕ್ಕೆ ಕಾರಣವಾಗಬಹುದು. ಎಲೆಕ್ಟ್ರಾನಿಕ್ ವಸ್ತುಗಳು, ಸಾಮಾಜಿಕ ಮಾಧ್ಯಮ ಅಥವಾ ತಂತ್ರಜ್ಞಾನ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಅಪಾರ ಲಾಭದಾರ ಆಗಲಿದೆ. ಹೊಸ ಮಾರುಕಟ್ಟೆ ಕಂಡುಕೊಳ್ಳುವವರು ಇಂದು ಯೋಗ್ಯವಾದ ದಿನ. ಭವಿಷ್ಯದ ದೃಷ್ಟಿಯಿಂದ ಹೊಸ ಸ್ಮಾರ್ಟ್ ಆ್ಯಪ್ಗಳನ್ನು ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದು ಇಂದು ಉತ್ತಮ ಸಮಯ. ನಿಮ್ಮ ವ್ಯಾಪಾರವನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಕೊಂಡೊಯ್ಯಲು ಇದು ಅಡಿಪಾಯ ಹಾಕಬಹುದು. ಇಂದು ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದ ಆದಾಯ ತರಲಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸಿದೆ. ಫೈನಾನ್ಸಿಂಗ್ ಅಥವಾ ಹೆಚ್ಚುವರಿ ಕೆಲಸಗಳಿಂದ ಆದಾಯ ಅಥವಾ ಹಳೆಯ ಹೂಡಿಕೆಗಳಿಂದ ಇಂದು ನಿಮಗೆ ಲಾಭ ಬರುವ ಸೂಚನೆಗಳಿವೆ. ಇಂದು ನೀವು ಅನಿರೀಕ್ಷಿತವಾಗಿ ಲೋಪೋಕ ವಸ್ತುಗಳಿಗೆ ಅಥವಾ ಸಾಮಾಜಿಕ ಸಂಸ್ಥೆಗಳಿಗೆ ದೇಣಿಗೆ ನೀಡಲು ಖರ್ಚು ಮಾಡುವಿರಿ. ಇದು ನಿಮಗೆ ಮಾನಸಿಕ ತೃಪ್ತಿ ನೀಡುತ್ತದೆ. ಇಂದು ಚಿನ್ನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಸಣ್ಣ ಪ್ರಮಾಣದ ಹೂಡಿಕೆ ಮಾಡಲು ಭವಿಷ್ಯಕ್ಕೆ ಒಳ್ಳೆಯದು. ಮನೆಯಲ್ಲಿ ಹಿರಿಯರೊಂದಿಗೆ ಸುದೀರ್ಘ ಚರ್ಚೆ ನಡೆಸಬಹುದು. ಅವರ ಅನುಭವದ ಮಾತುಗಳು ನಿಮಗೆ ದಾರಿದೀಪವಾಗುತ್ತದೆ. ಸೋದರ ಸಹೋದರಿಯರ ನಡುವೆ ಪರಸ್ಪರ ಬೆಂಬಲವಿರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಸಾರ್ವಜನಿಕ ಸಮಾರಂಭ ಅಥವಾ ಚರ್ಚಾಕೂಟದಲ್ಲಿ ಭಾಗವಹಿಸುವ ಅವಶ್ಯಕತೆ ನೀಡುವುದು. ನಿಮ್ಮ ಮಾತಿನ ಪ್ರಭಾವದಿಂದಾಗಿ ಜನರು ನಿಮ್ಮನ್ನು ಅನುಸರಿಸುವರು. ಹಳೆಯ ಸ್ನೇಹಿತರೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವಿರಿ. ಅವರ ಸಹಕಾರದಿಂದ ನೀವು ಕಠಿಣ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸುವಿರಿ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಸಂಶಯ ದೂರವಾಗಲಿದೆ. ಪಾರದರ್ಶಕತೆ ಹೆಚ್ಚಾಗಲಿದೆ. ಒಬ್ಬರಿಗೊಬ್ಬರು ಹೆಚ್ಚಿನ ಸಮಯ ನೀಡುವಿರಿ. ಪ್ರೀತಿಯನ್ನು ವ್ಯಕ್ತಪಡಿಸುವುದು ಇಂದು ರೊಮ್ಯಾಂಟಿಕ್ ದಿನ. ವೈವಾಹಿಕ ಜೀವನದಲ್ಲಿ ಸಂಗಾತಿ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಬೆಂಬಲವಾಗಿ ನಿಲ್ಲುತ್ತಾರೆ. ಮನೆಯ ಜವಾಬ್ದಾರಿಗಳು ಹಂಚಿಕೊಳ್ಳುವ ಮೂಲಕ ನಿಮ್ಮ ಬಾಂಧವ್ಯ ಗಟ್ಟಿಯಾಗುತ್ತದೆ. ಸಂಗಾತಿಯೊಂದಿಗೆ ಅನಿರೀಕ್ಷಿತ ಉಡುಗೊರೆ ಸಿಗುವ ಸಾಧ್ಯತೆ ಇದೆ. ಕಾಲಿನ ನೋವು ಅಥವಾ ನರಗಳ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಳಬಹುದು. ಅತಿಯಾದ ನಡಿಗೆ, ಪಾದದ ನೋವು ಉಂಟಾಗಬಹುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ತಾಜಾ ಹಣ್ಣನ್ನು ಸೇವಿಸಿ. ಹೊರಗಿನ ಎಣ್ಣೆಯುಕ್ತ ಪದಾರ್ಥದಿಂದ ದೂರವಿರಿ. ಯೋಗ, ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗಲಿದೆ. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ವಿಶೇಷ ಬಣ್ಣ ತಿಳಿ ನೀಲಿ, ನೇರಳೆ ಮತ್ತು ಆಕಾಶ ನೀಲಿ. ಅದೃಷ್ಟ ಸಂಖ್ಯೆ 4, 8, 11, 22. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಇಂದು ಶನಿ ಮಹಾತ್ಮನಿಗೆ ಅಥವಾ ಹನುಮಂತನಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚಿ. ಕಪ್ಪು ಉದ್ದಿನ ಬೇಳೆ ದಾನ ಮಾಡಿ. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದ್ದು ಸಕಲ ಕಾರ್ಯ ಸಿದ್ಧಿಯಾಗಲಿದೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಇಂದು ತಮ್ಮ ಸ್ವತಂತ್ರ ವಿಚಾರಗಳನ್ನು ಧನಾತ್ಮಕವಾಗಿ ಬಳಸಿ ಅಸಾಧ್ಯವಾದದ್ದನ್ನು ಸಾಧಿಸಿ ಮಾಡಿಕೊಳ್ಳುವ ದಿನ. ಕೊನೆಯ ಹಾಗೂ ಮುಂದಿನ ರಾಶಿ ಮೀನರಾಶಿ. ಗುರುಗ್ರಹದ ಆಧಿಪತ್ಯದ ಮೀನರಾಶಿಯವರು ಇಂದು ಕನಸು ನನಸಾಗುವ ದಿನ. ಆಧ್ಯಾತ್ಮದ ಕಡೆ ಒಲವು ತೋರುವ ದಿನ. ಏಪ್ರಿಲ್ ತಿಂಗಳ ಮೊದಲನೇ ದಿನವೂ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ತರಲಿದೆ. ಮೀನರಾಶಿಯವರು ಮೂಲತಃ ಕರುಣಾಮಯಿಗಳು ಮತ್ತು ಸೃಜನಶೀಲರು. ಇಂದು ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಸರಿಯಾದ ದಾರಿ ತೋರಲಿದೆ. ನೀವು ಕಲೆ, ಸಾಹಿತ್ಯ, ಚಿತ್ರಕಲೆ, ಚಲನಚಿತ್ರ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರೋರಿಗೆ ಅನಿರೀಕ್ಷಿತ ಯಶಸ್ಸು ಕಾದಿದೆ. ನಿಮ್ಮ ಕಲ್ಪನೆ ಶಕ್ತಿಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಶಿಕ್ಷಣ, ಸಾಮಾಜಿಕ ಸೇವೆಯಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೊಸ ಅವಕಾಶಗಳು ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಮೃದು ಸ್ವಭಾವವು ಎಲ್ಲರನ್ನೂ ಸೆಳೆಯುತ್ತದೆ. ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಿ ಪ್ರಶಂಸಿಸುತ್ತಾರೆ. ಕೆಲಸದ ಸ್ಥಳದಲ್ಲಿ ಯಾರನ್ನು ಅಂದವಾಗಿ ನಂಬಬೇಡಿ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ಸಣ್ಣ ಪುಟ್ಟ ರಾಜಕೀಯಗಳಿಂದ ದೂರವಿರಿ. ಜಲ ಸಂಬಂಧಿಸಿದ ವ್ಯವಹಾರಗಳು, ನೀರು, ಮೀನುಗಾರಿಕೆ, ಹಡಗು, ಔಷಧಿ ವ್ಯಾಪಾರ, ರಫ್ತು ಆಮದು ವ್ಯವಹಾರದಲ್ಲಿರುವವರಿಗೆ ಇಂದು ಅಪಾರ ಲಾಭದಾಯಕ. ದೂರ ಪ್ರಮಾಣದಿಂದ ವ್ಯವಹಾರಕ್ಕೆ ಹೊಸ ಆಯಾಮ ನೀಡಲಿದೆ. ಹೊಸ ವ್ಯವಹಾರ ಹೂಡಿಕೆ ಮಾಡಲು ಅಥವಾ ಪಾಲುದಾರಿಕೆ ಆರಂಭಿಸಲು ಅತ್ಯಂತ ಪ್ರಸ್ತುತವಾದ ದಿನ. ಹಳೆಯ ಹೂಡಿಕೆ ಬರುವ ಲಾಭ ಸತ್ಕಾರ್ಯಗಳಿಗೆ ಬಳಸುವಲ್ಲಿ ನಿಮ್ಮ ಮುಂದಿನ ದಿನಗಳಿಗೆ ಪುಣ್ಯ ತರಲಿದೆ. ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ನಿಮ್ಮ ಉಡುಗೊರೆಯ ರೂಪದಲ್ಲಿ ಹಣ ನಿಮ್ಮ ಕೈ ಸೇರಲಿದೆ. ಬ್ಯಾಂಕ್ ಸಾಲಗಳಿಂದ ಅರ್ಜಿ ಸಲ್ಲಿಸುವ ಇಂದು ಅನುಮೋದನೆಗೊಳ್ಳುವ ಸಾಧ್ಯತೆ ಇದೆ. ಇಂದು ನೀವು ಆಧ್ಯಾತ್ಮಿಕ ಕಾರ್ಯಗಳಿಗೆ ಮತ್ತು ಕುಟುಂಬದವರೊಂದಿಗೆ ಪ್ರವಾಸಕ್ಕೆ ಹಣ ವ್ಯಯ ಮಾಡುವಿರಿ. ಅನಗತ್ಯ ಆಡಂಬರ ಖರ್ಚುಗಳು ಮಾಡುವುದಕ್ಕೆ ಉಳಿತಾಯದ ಕಡೆ ಗಮನವಿರಲಿ. ಆರ್ಥಿಕ ವಿಷಯಗಳು ಇತರರ ಮಾತಿಗೆ ಮರುಳಾಗಬೇಡಿ. ಸ್ವಂತ ವಿವೇಚನೆ ನಿರ್ಧಾರ ತೆಗೆದುಕೊಳ್ಳಿ. ಮನೆಯಲ್ಲಿ ಹಿರಿಯರ ಮತ್ತು ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ತೃಪ್ತಿ ಸಿಗಲಿದೆ. ಸಹೋದರ ಸಹೋದರಿಯರಿಂದ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಸಾಮರಸ್ಯ ಮೂಡಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗಲಿದೆ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ. ದೂರದ ಸಂಬಂಧಗಳಿಂದ ಶುಭ ಸುದ್ದಿ ಕೇಳುವಿರಿ. ಕುಟುಂಬದವರೊಂದಿಗೆ ದೇವಸ್ಥಾನ ಅಥವಾ ಶಾಂತಿಯುತ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ಪ್ರೇಮಿಗಳ ನಡುವೆ ಗಾಢವಾದ ಅನುಭವ ಏರ್ಪಡಲಿದೆ. ನಿಮ್ಮ ಸಂಗಾತಿಯ ಭಾವನೆಗಳು ನಿಮ್ಮ ಸ್ಪಂದಿಸುತ್ತಾರೆ. ಅವರ ಮಂತ್ರಮುಗ್ಧವಾಗಿಸಲಿದ್ದಾರೆ. ನಿಮ್ಮ ಪ್ರೀತಿ ಮುಂದೆ ಹಂತಕ್ಕೆ ಕೊಂಡೊಯ್ಯಲು ಇದು ಸಕಾಲ.
ವೈವಾಹಿಕ ಜೀವನದಲ್ಲಿ ಸಂಗಾತಿಯು ನಿಮಗೆ ಪ್ರತಿಯೊಂದು ಹಂತದಲ್ಲೂ ಮಾನಸಿಕ ಬೆಂಬಲ ನೀಡುತ್ತಾರೆ. ಮನೆಯ ಜವಾಬ್ದಾರಿಗಳು ಇಬ್ಬರು ಸೇರಿ ಹಂಚಿಕೊಳ್ಳುವಿರಿ. ಸಂಗಾತಿಯೊಂದಿಗೆ ಸಂಜೆ ವೇಳೆಗೆ ಏಕಾಂತ ಕಳೆಯುವ ಅವಕಾಶ ಸಿಗಲಿದೆ. ಪಾದಗಳ ನೋವು ಅಥವಾ ಅಲರ್ಜಿ ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಳಬಹುದು. ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡಲು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ. ಮಿತವಾದ ಆಹಾರ ಸೇವಿಸಿ. ಧ್ಯಾನ, ಪ್ರಾಣಾಯಾಮ ಮಾಡುವುದು ಮಾನಸಿಕ ಶಾಂತಿ ವೃದ್ಧಿಯಾಗಲಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಅದೃಷ್ಟ ಬಣ್ಣ ಹಳದಿ, ಕೇಸರಿ ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 3, 7, 12, 21. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆಕಾಳು ದಾನ ಮಾಡಿ ಹಳದಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸಿ ಓಂ ನಮೋ ನಾರಾಯಣಯ ಮಂತ್ರವನ್ನು ಜಪಿಸಿ. ಇದರಿಂದ ಸಕಲ ಸುಖ ಸಂಪತ್ತು ದೊರೆಯಲಿದೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇಂದು ತಮ್ಮ ಮೇಲೆ ತಮಗೆ ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಿದರೆ ದೈವ ಬಲವು ನಿಮ್ಮನ್ನು ಉತ್ತುಂಗಕ್ಕೆ ಏರಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ, ಅಂದರೆ ಏಪ್ರಿಲ್ 1, 2026ರ 12 ರಾಶಿಗಳ ಸಂಪೂರ್ಣ ದಿನ ಭವಿಷ್ಯ. ನೆನಪಿಡಿ, ಗ್ರಹಗತಿಗಳು ನಮಗೆ ದಾರಿದೀಪವಷ್ಟೇ, ಆದರೆ ನಮ್ಮ ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಇಂದಿನ ದಿನ ನಿಮಗೆಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡಲಿ ಎಂದು ಆಶಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಪ್ರತಿದಿನದ ರಾಶಿ ಭವಿಷ್ಯ ನೋಡಲು ತಪ್ಪದೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ರಾಶಿ ಬಗ್ಗೆ ಅಥವಾ ಪರಿಹಾರದ ಬಗ್ಗೆ ಯಾವುದಾದರೂ ಸಂದೇಹವಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾವು ನಿಮಗೆ ಪ್ರಶ್ನೆಗೆ ಉತ್ತರಿಸುತ್ತೇವೆ.